ಸರ್ಕಾರಕ್ಕೆ ಸಂಕಷ್ಟ. ಮೌನ ರಾಮಯ್ಯ ಈಗ ಕೆರಳಿದ ಸಿಂಹ. ಶಾಪ ಕೊಟ್ಟರೆ ಬರ. ಡಿಕೆ ಮೇಲೆ ಸಿದ್ದು ಯಾಕೆ ರೋಷ? ಕಾಂಗ್ರೆಸ್ನಲ್ಲಿ ಕೋಲಾಹಲ. ಸಂಪುಟಕ್ಕೆ ಭರ್ಜರಿ ಸರ್ಜರಿ. ಸಿದ್ದು ಕೈ ಮೇಲೆ ಡಿಕೆಗೆ ಶಾಕ್. ಅಹಿಂದ ಕೋಟೆ ಟಗರು ವಾರ್. ಗೌಡ್ರ ಕೋಟೆಗೆ ಡಿಕೆ ಲಗ್ಗೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿಕೆಗೆ ಸಿಎಂ ಕುರ್ಚಿ ಬಿಟ್ಕೊಟ್ಟ ಬಳಿಕ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ರು. ಜೊತೆಗೆ ವಯಸ್ಸಾಯಿತು, ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಅಂತಾನೂ ಹೇಳಿದ್ರು. ಸಿದ್ದು ಹೇಳಿಕೆ ಕೆಲವೊಂದಷ್ಟು ರಾಜಕಾರಣಿಗಳಿಗೆ ಖುಷಿಯಾಗಿದ್ರೆ, ಅವರ ಬೆಂಬಲಿಗರು ಮಾತ್ರ ಸಖತ್ ಬೇಜಾರಾಗಿದ್ರು. ಆದ್ರೆ ಸಿದ್ದು ನಿವೃತ್ತಿ ತಗೋತೀನಿ ಅಂತ ಹೇಳಿದ್ರಿಂದ ಅವರು ಸುಮ್ಮನೆ ಕೂತಿದ್ದಾರೆ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಸಿದ್ದು ಸುಮ್ಮನೆ ಕುಳಿತುಕೊಂಡಿಲ್ಲ, ಬದಲಾಗಿ ಏನೋ ದೊಡ್ಡದಾಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಮಾತ್ರ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿಯೇ ಕೇಳಿ ಬರ್ತಾ ಇದೆ. ಈಗ ಅದೇ ಸಿದ್ದರಾಮಯ್ಯ ಸೈಲೆಂಟ್ ಅಲ್ಲ, ನಾನು ವೈಲೆಂಟ್ ಅನ್ನುವಂತಹದನ್ನ ತೋರಿಸೋದಕ್ಕೆ ರೆಡಿ ಆಗಿದ್ದಾರೆ. ಅಷ್ಟಕ್ಕೂ ಸಿದ್ದು ಆಕ್ರಮಣ ಮಾಡ್ತಾ ಇರುವುದು ಯಾರ ಮೇಲೆ? ಇದಕ್ಕೆ ಕಾರಣವಾದ್ರೂ ಏನ್ ಗೊತ್ತಾ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಅಸಲಿ ಟಾರ್ಗೆಟ್ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರನ? ಮುಖ್ಯಮಂತ್ರಿ ಪಟ್ಟ ಕಿತ್ಕೊಂಡಂತಹ ರೋಷವೇ ಸಿದ್ದು ರಾಜಕೀಯ ಆಕ್ರಮಣಕ್ಕೆ ಕಾರಣನ? ಇನ್ನು ಈ ಪ್ರಶ್ನೆಗಳು ಇದೀಗ ಕಾಂಗ್ರೆಸ್ ವಲಯದಲ್ಲೇ ಸಂಚಲನ ಸೃಷ್ಟಿ ಮಾಡಿದೆ. ಸಿಎಂ ಕುರ್ಚಿ ಬದಲಾಯಿತು, ಅಧಿಕಾರ ಸಮೀಕರಣ ಬದಲಾಯಿತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರು. ಆದ್ರೆ ಅಧಿಕಾರ ಹಸ್ತಾಂತರವಾದ ಬಳಿಕ ಸಿದ್ದರಾಮಯ್ಯ ಅವರ ನಡೆ ಮಾತ್ರ ಕಾಂಗ್ರೆಸ್ನಲ್ಲಿ ಕುತೂಹಲವನ್ನ ಮೂಡಿಸಿದೆ. ಸದನದ ಕಲಾಪಗಳಿಂದ ದೂರ ಉಳಿದಿರೋದು, ಕೆಪಿಸಿಸಿ ಕಚೇರಿಯಿಂದ ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ಳದೆ ಇರೋದು, ಸಿಎಲ್ಪಿ ಸಭೆಯಿಂದ ದೂರ ಉಳಿದುಕೊಂಡಿರುವಂತಹದ್ದು ಸೇರಿದಂತೆ ಹಲವು ಬೆಳವಣಿಗೆಗಳು ಸಿದ್ದು ಅಸಮಾಧಾನದ ಚರ್ಚೆಗೆ ಮತ್ತಷ್ಟು ಇಂಧನವನ್ನ ನೀಡಿದೆ. ಅದರ ಜೊತೆಗೆ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ನಾನೇ ಅನ್ನುವಂತಹ ಸಿದ್ದರಾಮಯ್ಯ ಅವರ ಹೇಳಿಕೆಯು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಸಿದ್ದು ತಮ್ಮ ರಾಜಕೀಯ ಪ್ರಭಾವವನ್ನ ನೆನಪಿಸುವಂತಹ ಸಂದೇಶವನ್ನ ನೀಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಸರ್ಕಾರ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಕ್ಕೂ ಸಿದ್ದರಾಮಯ್ಯ ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂತಹ ಚರ್ಚೆಯು ಕಾಂಗ್ರೆಸ್ನ ಒಳಗೆ ಕೇಳಿ ಬರ್ತಾ ಇದೆ. ಇದು ನಿಜಕ್ಕೂ ಅಸಹಕಾರದ ರಾಜಕಾರಣಕ್ಕೆ ತಿರುಗಿದ್ರೆ ಡಿಕೆ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಕೇವಲ ಮಾಜಿ ಮುಖ್ಯಮಂತ್ರಿ ಅಲ್ಲ, ಕಾಂಗ್ರೆಸ್ನ ಒಳಗೆ ದೊಡ್ಡ ರಾಜಕೀಯ ಪ್ರಭಾವವನ್ನ ಹೊಂದಿರುವಂತಹ ನಾಯಕ. ಅವರ ಬೆಂಬಲಿಗರ ದೊಡ್ಡ ಪಡೆಯೇ ಇದೆ. ಹೀಗಾಗಿ ಸಿದ್ದು ಸಂಪೂರ್ಣವಾಗಿ ದೂರ ಸರಿದ್ರೆ ಅದರ ಪರಿಣಾಮ ಸರ್ಕಾರದ ಮೇಲೆ ಮಾತ್ರವಲ್ಲ, ಪಕ್ಷದ ಸಂಘಟನೆ ಮೇಲೂ ಸಹ ಬೀರುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಅಗಾಧ ರಾಜಕೀಯ ಪಾಂಡಿತ್ಯ, ಅವರ ಬೆಂಬಲಿಗರ ಪಡೆ, ಇವುಗಳನ್ನ ಅರಿತೇ ಡಿಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸುವ ಬದಲಾಗಿ ಅವರ ಬೆಂಬಲಿಗರನ್ನ ಜೊತೆಗಿಟ್ಕೊಳ್ಳುವಂತಹ ತಂತ್ರವನ್ನ ರೂಪಿಸ್ತಾ ಇದ್ದಾರಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಸಂಪುಟ ಪುನರಚನೆ ಆದ್ರೆ ಕೆಲವರನ್ನ ಕೈಬಿಟ್ಟು
ಸಿದ್ದರಾಮಯ್ಯ ಅವರ ಆಪ್ತರಿಗೆ ಅವಕಾಶ ನೀಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಇಲ್ಲದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸೋದು ಸುಲಭ ಅಲ್ಲ. ಸಿದ್ದು ಬೆಂಬಲಿಗರು ಅಸಮಾಧಾನಗೊಂಡ್ರೆ ಅದರ ಪರಿಣಾಮ ಸರ್ಕಾರದ ಸ್ಥಿರತೆ ಹಾಗೆ ಪಕ್ಷದ ಸಂಘಟನೆಯ ಮೇಲೆ ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅರಿವು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ತಮ್ಮ ಜೊತೆಯಲ್ಲೇ ಇಟ್ಕೊಂಡು ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಹೋರಾಡ್ತಾ ಇದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು? ಡಿ.ಕೆ. ಸರ್ಕಾರದ ವಿರುದ್ಧ ಅಸಹಕಾರ ಇನ್ನಷ್ಟು ತೀವ್ರವಾಗುತ್ತಾ? ಸಿದ್ದು ತಮ್ಮ ಬೆಂಬಲಿಗರನ್ನೆಲ್ಲ ಒಗ್ಗೂಡಿಸಿ ಶಕ್ತಿ ಪ್ರದರ್ಶನ ಮಾಡ್ತಾರಾ? ಡಿ.ಕೆ. ಶಿವಕುಮಾರ್ ಸಿದ್ದು ಬೆಂಬಲಿಗರನ್ನ ಸಂಪುಟಕ್ಕೆ ಸೇರಿಸಿಕೊಂಡು ಬಿಕ್ಕಟ್ಟು ಶಮನ ಮಾಡ್ತಾರಾ? ಅದಷ್ಟೇ ಅಲ್ಲ, 2028ರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಅನ್ನ ಒಗ್ಗಟ್ಟಿನಿಂದ ಕಣಕ್ಕಿಳಿಸೋದು ಹೇಗೆ? ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ರಾಜಕೀಯ ಸಮೀಕರಣ ಯಾವ ದಿಕ್ಕಿನತ್ತ ಹೋಗುತ್ತೆ ಅನ್ನುವಂತಹದ್ದೇ ಈಗ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಒಟ್ನಲ್ಲಿ ಸಿದ್ದು ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಈಗ ವೈಲೆಂಟ್ ಮೂಡ್ನಲ್ಲಿದ್ದಾರೆ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಸಿದ್ದು ಎಷ್ಟು ಆಕ್ರಮಣಕಾರಿ ಆಗ್ತಾರೋ ಡಿ.ಕೆ. ಸರ್ಕಾರಕ್ಕೆ ಅಷ್ಟೇ ಸಂಕಷ್ಟ ಎದುರಾಗುತ್ತೆ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಡಿ.ಕೆ. ಯಾವ ತಂತ್ರವನ್ನ ಹೆಣಿತಾರೆ? ಸಿದ್ದು ಅವರನ್ನ ಹೇಗೆ ಎದುರಿಸ್ತಾರೆ? 2028ರ ಚುನಾವಣೆಗೆ ಕಾಂಗ್ರೆಸ್ ಅನ್ನ ಹೇಗೆ ಸಜ್ಜುಗೊಳಿಸ್ತಾರೆ? ಇದಕ್ಕೆ ಉತ್ತರ ಸಿಗಬೇಕಾದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ನಡೆಯನ್ನ ನಾವು ನೋಡ್ಲೇಬೇಕಾಗತ್ತೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.